ಇವನೊಬ್ಬನ ಪ್ರಾಣ ಉಳಿಸೋಕ್ಕೆ ನಮ್ಮೆಲ್ಲರ ಪ್ರಾಣ ತಿಂತಾರೆ. ಇಲ್ಲಿಂದ ಖಾಲಿ ಆದರೆ ಇನ್ನೊಬ್ರು ಬೆಡ್ ಆದರೂ ಸಿಗುತ್ತೆ. ಡಾಕ್ಟರ್ 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 ಪ್ಲೀಸ್ ಬೇಗ ಬನ್ನಿ. ಏನಾಯ್ತು ಡಾಕ್ಟರ್, ಆ ಡ್ರಿಪ್ಸ್ದು ಸಿರಿಂಜ್ ಸರಿ ಮಾಡುವಾಗ ಅವ್ನು ನನ್ನ ಕೈ ಹಿಡ್ಕೊಂಡ. ಹಾರ್ಟ್ ರೇಟ್ನಲ್ಲಿ ವ್ಯತ್ಯಾಸ ಇದೆ. ಇವ್ರು ರೆಗ್ಯುಲರ್ ಡಾಕ್ಟರ್ಗೆ ಪೇಜ್ ಮಾಡಿ ಇವ್ರ ಕಡೆಯವ್ರನ್ನ ಯಾರಿಗಾದ್ರೂ ಬರಕ್ಕೆ ಹೇಳಿ. ಸರಿ ಡಾಕ್ಟರ್. ಮಹಾಗಣಪತಿ ದೇವತ ಪ್ರಾರ್ಥನಾಂಚ ಕರಿಷ್ಯೆ. ಓಂ ಸುಮುಖಶ್ಚೈಕದಂತಶ್ಚ ಕಪಿಲೋ ಗಜಕರ್ಣಕಃ ಲಂಬೋದರಸ್ಯ ವಿಕಟೋ ವಿಘ್ನರಾಜೋ ಗಣಾಧಿಪ ಧೂಮ್ರಕೇತುರ್ಗಣಾಧ್ಯಕ್ಷೋ ಬಾಲಚಂದ್ರೋ ಗಜಾನನಃ ದ್ವಾದಶೈತಾನಿ ನಾಮಾನಿ ಹೆಪ್ಪಟೆ ಶೃಣಯಾದುಪೇ. ಅವ್ವ ತಾಯಿ, ನನಗೆ ನೀನ್ ಬ್ಯಾರೆ ಅಲ್ಲ, ನಮ್ಮೂರಿನ ಮಲೆ ಮರವ ಬ್ಯಾರೆ ಅಲ್ಲ. ನಾನು ಯಾವಾಗಲೂ ಕೇಳ್ಕೊಳ್ಳೋ ಹಂಗೆ ನಿಂತವ ಈಗ ಕೇಳ್ಕೊಳ್ಳೋದು ಎರಡೇ ಇಸ್ಯ. ಒಂದು, ನನ್ನಪ್ಪಯ್ಯ ಯಾರು, ಅವರಿಗೋಸ್ಕರ ಹುಡುಕಿ ಸಾಕಾಗೈತೆ ಅವ್ವ. ನೀನೇ ದಾರಿ ತೋರಿಸ್ಬೇಕು. ಇನ್ನೊಂದು ವಿಷಯ, ಶಂಭು ಅವರವ್ವ ಇವತ್ತು ಫೋನ್ ಮಾಡಿದ್ರು. ಕಾಲೇಜ್ ಮತ್ತೆ ಶುರು ಆದ್ರೂ ಶಂಭು ಗುಣ ಆಗಿಲ್ಲ ಅಂತ. ಜಗತ್ತನ್ನೇ ಕಾಯೋ ನೀನು ಒಬ್ಬ ತಾಯಿಯಾಗಿ ಆ ತಾಯಿ ನೋವು ನೀಗೋ ಹಂಗ್ ಮಾಡು. ಕಮಲಿ ಅವರೇ, ಏನ್ ಬೇಡ್ಕೋತಿದ್ದೀರಾ? ಏನೇ ಬೇಡ್ಕೊಂಡ್ರು ಅದ್ರ ಜೊತೆ ನಾನು ಹೇಳೋದನ್ನು ಕೇಳ್ಕೊಳ್ಳಿ. ನಮ್ಮಿಬ್ರಿಗೂ ಬೇಗ ಮದುವೆ ಆಗಲಿ ಅಂತ. ಹೇ, ನಾನು ಬೇಡ್ಕೋತೀನಿ, ಇಬ್ಬಿಬ್ರು ಪಿಟಿಷನ್ ಹಾಕಿದ್ರೆ ಬೇಗ ಕೆಲಸ ಆಗುತ್ತೆ ಅಂತ. ಅನ್ನಪೂರ್ಣಮ್ಮನವರೇ, ನೈವೇದ್ಯಕ್ಕೆ ಪ್ರಸಾದ ತರಿಸ್ತೀರಾ? ಪುರೋಹಿತ್ರೆ, ನಾನು ತಕೊಂಬತ್ತೀನಿ. ಅಜ್ಜಿ, ಚಂದ್ರು ಸರ್ಗೆ ಫೋನ್ ಮಾಡಿದ್ದೆ, ಅವ್ರು ತೆಗಿತಿಲ್ಲ. ನಾನು ಮತ್ತೆ ಪ್ರಯತ್ನ ಮಾಡ್ತೀನಿ ಅಜ್ಜಿ, ನೀವೇನು ಚಿಂತೆ ಮಾಡಬೇಡಿ. ಅಜ್ಜಿ, ನೈವೇದ್ಯದ ಜೊತೆ ಪ್ರಸಾದನೂ ತರಬೇಕಲ್ವಾ ಎಲ್ರಿಗೂ ಕೊಡೋದಕ್ಕೆ. ಕಮಲಿ ಅವರೊಬ್ಬರಿಗೆ ಎರಡೂ ತರೋದಕ್ಕೆ ತುಂಬ ಕಷ್ಟ ಆಗತ್ತೆ. ನಾನು ಹೆಲ್ಪ್ ಮಾಡ್ತೀನಿ. ಹಾಂ, ನೋಡಿದ್ರೆ ಬೈತಾರೆ, ಒಳಗಡೆ ಹೋಗಿ ಮಾತಾಡು. ಓಂ ಮಹಾದೇವೈ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಏನಾಯ್ತು ಸರ್? ಹೋಗು. ಅದೇನಿಲ್ಲ ಕಮಲಿ ಅವರೇ, ನಾನು ನಿಮ್ಮನ್ನ ನೋಡಿದಾಗೆಲ್ಲ ಕವಿತೆಗಳು ಬಂದು ನನ್ನ ಬರಿ ಅಂತ ಇದ್ದಾವೆ.
ನಾನು ಬ್ಯುಸಿ ಇದ್ದೀನಿ ಬರೆಯೋಕ್ಕಾಗಲ್ಲ ಹೋಗ್ರಪ್ಪ ಅಂತ ಓಡಿಸ್ತಿದ್ದೆ. ನಾನು ಕವಿತೆ ಬರೆಯೋಕೆ ಕೂತ್ಕೊಂಡ್ರೆ ನಮ್ಮ ಹುಡುಗಿಗೆ ಜಡೆ ಹಾಕೋರು ಯಾರು? ಜಡೆನಾ? ಹಾಂ, ಹ್ಞೂ ಅಂದರೆ ಜಡೆ ಹಾಕದೆ. ಹೊಸಿ ಅಲ್ಲಾಡ್ದೆ ಕೂತ್ಕೋ. ಹಂಗೆ ಹಿಂಗೆ ಆಡಿದ್ರೆ ಕೂತ್ಕೋ. ಹಂಗೆ ಹಂಗೆ ಇದು ಹಿಡ್ಕ. ವಾ, ಇದಕ್ಕಿಂತ ಅದೃಷ್ಟ ಮಾಡಿದವ್ರು ಯಾರು ಇದ್ರೆ ಬಂದ್ರಪ್ಪ. ಕಮಲಿ ಅವರೇ, ಇದೇನು ಕೂದಲ ಅಥವಾ ಜಲಪಾತನ? ಕಮಲಿ ಅವರೇ, ಮದುವೆ ಆದ್ಮೇಲೆ ನಾನು ತರೋ ಸಂಬಳ ಎಲ್ಲ ನೀವು ಕೂದಲಿಗೆ ಹಚ್ಚೋ ಎಣ್ಣೆ, ಶ್ಯಾಂಪು, ಕಂಡೀಷ್ನರ್ಗೆ ಸಾಕಾಗದೇ ಇಲ್ಲ ಅನ್ಸುತ್ತೆ ಅಲ್ವಾ? ಹಾಂ, ಅದಕ್ಕೆ ದೊಡ್ಡವ್ರು ಹೇಳಿರೋದು, ಹೊಟ್ಟೆಗೆ ಇಟ್ಟಿಲ್ಲ ಅಂದರೂ ಜುಟ್ಟಿಗೆ ಮಲ್ಗೆ ಹೂವು ಅಂತ. ನಾನು ಇಷ್ಟು ದಿನ ಇದನ್ನ ನೆಗೆಟಿವ್ ಗಾದೆ ಅನ್ಕೊಂಡಿದ್ದೆ. ಮಗಂದು ಈಗ ಗೊತ್ತಾಯ್ತು, ಇಂಥ ಜಡೆ ಇರೋವಂಥ ಹೆಂಡತಿ ಸಿಕ್ಕಿದ್ರೆ ಗಂಡ ಉಪವಾಸ ಇದ್ರೂ ಪರವಾಗಿಲ್ಲ ಅಂತ ಹೂ ತಂದ್ಕೊಡ್ತಾನೆ ಅಲ್ವಾ ಕಮಲಿ ಅವರೇ? ಹಂಗೇನಿಲ್ಲ ಸರ್, ನಾವು ಪಟ್ಟಣಕ್ಕೆ ಬಂದ್ರುವೆಯ ಸೀಗೆಕಾಯಿನೇ ಬಳಸೋದು. ಅದಕ್ಕೆಯ ಜಲಪಾತದಲ್ಲಿ ಇನ್ನ ನೀರು ಬತ್ತಿಲ್ಲ. ಹಬ್ಬಾ, ಜಲಪಾತ ಜಡೆ ಆಯ್ತು. ಋಷಿ, ಅಮ್ಮ ನಿನ್ನ ಕರೀತಿದ್ದಾರೆ. ಅಣ್ಣ, ಡಾಕ್ಟರ್ ಕಾಲ್ ಮಾಡಿದ್ರು. ಅನ್ಪೂರ್ಣಮ್ಮನವ್ರೆ, ಮಂಗಳಾರತಿ ಮಾಡೋಣವಾ? ತಾರಾ, ಇಲ್ಲಿ ರಿಷಿ ರಚನಾ ಇಬ್ರು ಕಾಣ್ತಾ ಇಲ್ವಲ್ಲ? ಅಜ್ಜಿ, ಅರ್ಜೆಂಟ್ ಕೆಲಸ ಬಂತು ಅಂತ ಬಿರ್ನೆ ಹೋದ್ರು. ಕಾಯೋದು ಬೇಡ ಅಂತ ಹೇಳೋರೆ. ರಿಷಿ ಎಲ್ಲ ಇವಳಿಗೆ ಹೇಳ್ಬಿಟ್ಟು ಹೋಗಿದ್ದಾನೆ. ತಾರಾ ಅವರೇ, ಏನಿದು ವಿಚಿತ್ರ? ನಿಮ್ಮ ಮಗ ಋಷಿ ಬಗ್ಗೆ ನಿಮಗಿಂತ ಚೆನ್ನಾಗಿ ಕಮಲಿಗೆ ಗೊತ್ತಿರೋ ಹಾಗಿದೆ ಅಲ್ಲ? ಸುಮ್ಮನೆ ಮಾತಿಗೆ ಹೇಳಿದೆ ಅಷ್ಟೇ. ಪೂಜೆ ಅನ್ಪೂರ್ಣಮ್ಮನವ್ರೆ, ಮಗ ಬಂದ್ರ? ಮಗನ ಕೈಲಿ ಆರತಿ ಮಾಡಿಸಿದ್ರೆ ಎಲ್ಲ ಒಳ್ಳೇದಾಗತ್ತೆ. ಇಲ್ಲ ಪುರೋಹಿತ್ರೆ, ಚಂದ್ರು ಇನ್ನೂ ಬಂದಿಲ್ಲ. ಅನಿಕಾ, ಅಜ್ಜಿ, ಅವಳು ಆಚೆಗೆ ಹೋಗೋಳೆ. ಯಾರು ಇಲ್ಲ ಅಂತ ಅನ್ಪೂರ್ಣ ಹೇಳಿದ್ನಲ್ಲ ಪುರೋಹಿತ್ರೆ, ಅದಕ್ಕೆ ಏನ್ ಮಾಡಕ್ಕಾಗತ್ತೆ? ಏನಾದ್ರೂ ಒಂದು ದಾರಿ ಮಾಡ್ಲೇಬೇಕಲ್ವಾ? ಅದನ್ನ ನೀವೇ ಮಾಡಿ. ಇರಿ ಪುರೋಹಿತ್ರೆ, ನಮ್ಮನೆ ಹುಡುಗಿ ಇದ್ದಾಳಲ್ಲ, ಅಯ್ಯೋ ಎಲ್ಲತ್ತೆ
ನಮ್ಮ ಅನಿಕಾ ಇಲ್ವಲ್ಲ? ಅನಿಕಾ ಅಲ್ಲ, ಮಹಾಜನ್ ಮನೆ ಮೊಮ್ಮಗಳಾಗಿ ನಮ್ಮ ಕಮಲಿನೇ ಇದ್ದಾಳಲ್ಲ, ಅವಳೇ ಆರತಿ ಮಾಡಲಿ. ಪುರೋಹಿತ್ರೆ, ನಮ್ಮ ಕಮಲಿಗೆ ಆರತಿ ಕೊಡಿ. ಅಜ್ಜಿ ಬ್ಯಾಡ ಅಜ್ಜಿ, ಕಾಮಿನಿ ಮೇಡಮ್ ಅವ್ರು ಹೇಳ್ದಂಗೆ ಪುರೋಹಿತ್ರೆ ನನ್ನ ಮಾಡಲಿ. ಕಮಲಿ, ನಾನು ನಿನಗೆ ಮಾಡಿದ ಅವಮಾನಕ್ಕೆ ನನ್ನನ್ನು ಕ್ಷಮಿಸಿ ಮತ್ತೆ ಮನೆಗೆ ವಾಪಸ್ ಬಂದಿಲ್ಲ, ಅದೇ ಹೆಚ್ಚಮ್ಮ. ನೀನು ಈ ಮನೆ ಮೊಮ್ಮಗಳಾಗಿ ಆರತಿ ಬೆಳಗೋದ್ರಲ್ಲಿ ಯಾವ ತಪ್ಪು ಇಲ್ಲ. ಪುರೋಹಿತ್ರೆ, ಇವಳಿಗೆ ಆರತಿ ಕೊಡಿ, ಅವಳೇ ಮಾಡಲಿ. ಬಾ ಕಮಲೆ, ಹೋಗು ಆರತಿ ಮಾಡು. ಆ ದೇವ್ರಿಗೆ ಗೊತ್ತು ಯಾರ ಕೈಯಿಂದ ಆರತಿ ಮಾಡಿಸ್ಕೋಬೇಕು ಅಂತ. ದೇವ್ರೆ, ಧನ್ಯೋಸ್ಮಿ ಧನ್ಯೋಸ್ಮಿ. ಮಾಮ್, ಏನು ಮಾಮ್ ಇದು? ನಾವು ಏನೇ ಮಾಡಿದ್ರು ಈ ಕಮ್ಲಿ ಅನ್ನೋ ಜಿಗಣೆ ಮಹಾಜನ್ ಕುಟುಂಬನ ಗಟ್ಟಿಯಾಗಿ ಹಿಡ್ಕೊಂಡು ರಕ್ತ ಹೀರ್ತಿದೆಯಲ್ಲ. ಮಹಾಜನ್ ಮನೆಯವರ ರಕ್ತ ಮಾತ್ರ ಅಲ್ಲ ಊರ್ಮಿ, ನಂದ ಅವರ ಕುಟುಂಬನೂ ಕೂಡ. ಕಮಲಿ ಆರತಿ ಮಾಡೋದನ್ನ ನೋಡಿ ಯಾರೆಲ್ಲ ಹೊಟ್ಟೆ ಹುರ್ಕೋತಾ ಇದ್ದಾರೆ ಅಂತ ನನಗೆ ಗೊತ್ತು ದೇವ್ರೆ. ಆದ್ರೆ ಅವಳು ಒಳ್ಳೆ ಮನಸ್ಸಿಗೆ ಇದೇ ಸರಿಯಾದ ಮರ್ಯಾದೆ. ಕಮಲಿ ಮನೆ ಕಾಲಿಟ್ಟು ಅವಳಿ ನನ್ನ ಮೊಮ್ಮಗಳು ಅಂತ ನನಗೆ ಗೊತ್ತಾದ ದಿನದಿಂದ ಇವತ್ತಲ್ಲ ನಾಳೆ ಎಲ್ರಿಗೂ ವಿಷಯ ಗೊತ್ತಾಗತ್ತೆ ಅಂತ ಕಾಯ್ತಾನೆ ಇದ್ದೀನಿ. ಆದಷ್ಟು ಬೇಗ ಎಲ್ರಿಗೂ ಗೊತ್ತಾಗಬಾರ್ದು ದೇವ್ರೆ. ಹೇ ಶ್ರೇಯಸ್, ಶಂಭು ಎಲ್ಲಿ? ಡಾಕ್ಟರ್ ಏನಂದ್ರು? ಸ್ವಲ್ಪ ಇಂಪ್ರೂವ್ ಆಗಿದ್ದಾರೆ, ಆದರೆ ಎಕ್ಸಾಕ್ಟಾಗಿ ಅವ್ರಿಗೂ ಗೊತ್ತಿಲ್ಲ ಸರ್. ಬನ್ನಿ ಸರ್, ಬನ್ನಿ. ಸಡನ್ ಆಗಿ ಶಂಭು ಇರೋ ಹಾಸ್ಪಿಟಲ್ಗೆ ಯಾಕೆ ಬರ್ತಿದ್ದೀವಿ? ಈ ಡಾಕ್ಟರ್ ಯಾಕೆ ರಚನಾಗ್ ಫೋನ್ ಮಾಡಿದ್ರು? ಏನು ನಡೀತಾ ಇದೆ ಇಲ್ಲಿ? ನನ್ನ ದಾರಿ ಉದ್ದಕ್ಕೂ ಎಷ್ಟೇ ಪ್ರಶ್ನೆ ಕೇಳಿದ್ರು ಯಾಕೆ ಯಾರು ಉತ್ತರನೇ ಹೇಳ್ತಿಲ್ಲ? ಐ ಫೀಲ್ ಸಮಥಿಂಗ್ ಇಸ್ ಫಿಶಿ.
ಕಿಸಿ ಬೇಡ. ಇಲ್ಲಿ ಗಂಟ ಮಾಡಿದ್ದನ್ನೆಲ್ಲ ನಾನು ತಿಳ್ಕೊಂಡಿವ್ನಿ. ಆದರೆ ಅದನ್ನ ಎಲ್ರ ಮುಂದೆ ಬಯಲು ಮಾಡೋದಕ್ಕೆ ನನ್ನ ತಾವ ಪ್ರೂಫ್ ಇರಲಿಲ್ಲ. ಆದರೆ ಈಗ ಆಟ ಬ್ಯಾರೇನೇ ಐತೆ ಕಣಮ್ಮಿ. ಲೇ ಅನಿಕಾ, ನೀನಿವ ಜೈಲ್ಗೆ ಹೋಯ್ತಿದ್ಯಾ ಕೆಪ್ತಿ ಮಾಡಿಕ್ಕ. ರಮೇಶ್, ರೋಹಿತ್, ನೀವೆಲ್ಲ ನಮ್ಮ ಮನೆಗೆ ಪೂಜೆಗೆ ಬಂದಿದ್ದು ನನಗಂತೂ ತುಂಬಾ ಸಂತೋಷ ಆಯಿತು. ಥ್ಯಾಂಕ್ಸ್ ಹಾಸಿನಿ. ಅಯ್ಯೋ, ನಮಗೂ ತುಂಬಾ ಖುಷಿ. ತಾರಾ, ಆಗಿರೋದನ್ನೆಲ್ಲ ಮರೆತು ನೀನು ನನ್ನ ಕ್ಷಮಿಸಿದೆಯಲ್ಲ, ಅದೇ ನಂಗೆ ತುಂಬ ಖುಷಿ ಕೊಡ್ತಾ ಇರೋದು. ನಮ್ಮ ಮನೆ ಕಡೆಯಿಂದ ನಿಮ್ಗೆಲ್ಲರಿಗೂ ತುಂಬಾ ತೊಂದರೆ ಆಗಿದೆ, ಕಷ್ಟ ಅನುಭವಿಸಿದ್ದೀರಾ. ಆದರೂ ನಮ್ಮ ಮನೆಗೆ ಬಂದ್ರಲ್ಲ, ತುಂಬ ಥ್ಯಾಂಕ್ಸ್. ದೊಡ್ಡೋರು ನೀವು, ಕ್ಷಮೆ ಕೇಳೋ ದೊಡ್ಡ ಗುಣ ನಿಮ್ಮಲ್ಲಿದೆ. ನಾನು ಪ್ರತಿ ಸಲ ದೇವ್ರನ್ನ ಬೇಡ್ಕೊಳ್ಳೋದು ಇಷ್ಟೇ, ನಮ್ಮ ಕುಟುಂಬದ ಮೇಲೆ ಯಾರ ದೃಷ್ಟಿನೂ ಬೀಳದೆ ಇರಲಪ್ಪ ಅಂತ. ಯಪ್ಪ, ಓವರ್ ಆಯ್ತು ಮಾಮ್. ಯಾರ ದೃಷ್ಟಿನೂ ಯಾಕೆ ಊರ್ಮಿ? ನಾವೇ ಇಲ್ವಾ? ಚಂದ್ರು ಇಷ್ಟೊತ್ತಾದರೂ ಬರಲಿಲ್ವಲ್ಲ? ಬಂದಿದ್ರೆ ರಮೇಶ್ಗೆ ಕಂಪ್ನಿ ಸಿಗ್ತಾ ಇತ್ತು ಅಲ್ವಾ ರಮೇಶ್? ಹಾಂ, ಅದೇನೋ ಹೌದು. ಆದರೆ ಚಂದ್ರು ಈ ಥರ ಪೂಜೆಗೆಲ್ಲ ಯಾವತ್ತೂ ತಪ್ಪಿಸ್ಕೊಳ್ಳೋ ವ್ಯಕ್ತಿನೇ ಅಲ್ಲ. ಮೋಸ್ಟ್ಲಿ ಏನೋ ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ ಅನ್ಸುತ್ತೆ. ಕಮಲಿ, ಎಲ್ಲರಿಗೂ ಪ್ರಸಾದ ಕೊಡಮ್ಮ. ಕೊಡಮ್ಮ. ರಮೇಶ್, ನಾನು ಈಗಲೇ ಹೇಳ್ತಾ ಇದ್ದೀನಿ, ಈ ಕೆಲಸದವಳು ಪ್ರಸಾದ ಕೊಟ್ಟರೆ ನಾನು ತಗೊಳ್ಳಲ್ಲ. ಈಗಾಗಲೇ ಅನ್ನಪೂರ್ಣಮ್ಮ ಅವರು ಅವಳನ್ನ ಮೆರೆಸೋದು ನೋಡಿ ಸಾಕಾಗೋಗಿದೆ. ಥರ ನೋಡ್ತಾರ, ಇದು ನಮ್ಮನೆ ಅಲ್ಲ, ನೀನು ಹೇಳ್ದಾಗ ನಡೆಯೋದಕ್ಕೆ. ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ತಾರಾ, ಪ್ರಸಾದನ ಬೇಡ ಅನ್ಬಾರ್ದು, ದಯವಿಟ್ಟು ತಗೋ. ಕಮಲಿ, ನೀನು ಕೊಡುಮ್ಮ.